ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ತಮಿಳುನಾಡು ರಾಜಕಾರಣದಲ್ಲಿ ಯಾವ ಸುದ್ದಿ ನಿನ್ನೆಯಿಂದ ಹರಿದಾಡ್ತಾ ಇತ್ತು ಆ ಸುದ್ದಿ ನಿಜವಾಗಿದೆ. ಬಿಜೆಪಿಗೆ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಬಿಜೆಪಿಯಲ್ಲಿ ಭರವಸೆಯ ಬೆಳಕಾಗಿ ಕಾಣಿಸಿದ್ದಂಥ ಅಣ್ಣಾಮಲೈ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂತಹ ನಂತರದಲ್ಲಿ, ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾದಂತಹ ನಂತರದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಗುಡ್ ಬೈ ಹೇಳಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ತಮಿಳುನಾಡು ಬಿಜೆಪಿಯಲ್ಲಿ ಭರವಸೆಯಾಗಿ ಕಾಣಿಸಿಕೊಂಡಿದ್ರು, ಪ್ರಬಲ ನಾಯಕರಾಗಿ ಕಾಣಿಸಿಕೊಂಡಿದ್ರು. ತಮಿಳುನಾಡಿನಲ್ಲಿ ಬಿಜೆಪಿಯ ಎಂಟ್ರಿ ಆಗೋದಕ್ಕೆ ಅಥವಾ ಬಿಜೆಪಿಯ ನೆಲೆಯನ್ನ ಗಟ್ಟಿಗೊಳಿಸೋದಕ್ಕೆ ಅಣ್ಣಾಮಲೈ ಶಕ್ತಿಯಾಗ್ತಾರೆ ಅಂತ ಹೇಳಿ ಭಾವಿಸಲಾಗಿತ್ತು. ಆದ್ರೆ ಕಳೆದ 2-3 ವರ್ಷಗಳಲ್ಲಿ ನಡೆದಂಥ ರಾಜಕೀಯ ಬೆಳವಣಿಗೆಗಳು, ರಾಜಕೀಯ ಸನ್ನಿವೇಶಗಳ ಬದಲಾವಣೆಗಳು ಇವತ್ತು ಅಣ್ಣಾಮಲೈಯವರನ್ನ ಯಾವ ಕಾರಣಕ್ಕಾಗಿ ಅವರು ತಮ್ಮ ಹುದ್ದೆಗೆ ತಮ್ಮ IPS ಹುದ್ದೆಗೆ VRS ನ ಕೊಟ್ಟು ಬಂದಿದ್ರು, ಬಿಜೆಪಿಯನ್ನ ಜಾಯಿನ್ ಆಗಬೇಕು, ರಾಷ್ಟ್ರೀಯ ಪಕ್ಷವಾದಂತಹ ಬಿಜೆಪಿಯ ಮೂಲಕ ತಮಿಳುನಾಡಿನಲ್ಲಿ ಅದರ ಅಸ್ತಿತ್ವವನ್ನ ಗಟ್ಟಿಗೊಳಿಸಬೇಕು ಅನ್ನುವಂತಹ ಪ್ರಾಮಿಸ್ ನ ಮಾಡಿ ಬಂದಿದ್ರು. ಅದೇ ಬಿಜೆಪಿಯನ್ನ ತೊರೆದಿದ್ದಾರೆ ಅಣ್ಣಾಮಲೈ. ಹಾಗಾದ್ರೆ ಮುಂದೇನು? ಮುಂದೆ ಅಣ್ಣಾಮಲೈ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ ಎನ್ನುವಂತಹ ಸುದ್ದಿ ಚೆನ್ನೈನ ಗಲ್ಲಿಗಳಲ್ಲಿ ಕಳೆದ 1 ವಾರದಿಂದ ಓಡಾಡ್ತಾ ಇತ್ತು. ಕಳೆದ 1 ವಾರದಿಂದ ಇದೇ ಚರ್ಚೆ. ಚೆನ್ನೈನ ಬೇರೆ ಬೇರೆ ಭಾಗಗಳಲ್ಲಿ, ತಮಿಳುನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಪೋಸ್ಟರ್ಗಳನ್ನ ಹಾಕಲಾಗಿತ್ತು. ವಿಜಯ್ ಅವರು ಹೊಸ ಪಕ್ಷವನ್ನ ಕಟ್ಟಲಿದ್ದಾರೆ ಅಂತ ಹೇಳಿ, ಅಣ್ಣಾಮಲೈ ಅವರು ಹೊಸ ಪಕ್ಷವನ್ನ ಕಟ್ಟಲಿದ್ದಾರೆ ಎನ್ನುವಂತಹ ಪೋಸ್ಟರ್ಗಳೆಲ್ಲ ಹರಿದಾಡಿತ್ತು. ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲೂ ಮಾಧ್ಯಮಗಳಿಗೆ ರಿಯಾಕ್ಷನ್ ಅನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನ ಮಾಧ್ಯಮಗಳು ಮಾಡಿದಾಗ 2 ದಿವಸ ಇರಿ, ನಾನು ಮಾತನಾಡ್ಕೊಂಡು ಬರ್ತೀನಿ, ಆ ನಂತರ ಎಲ್ಲವನ್ನ ಹೇಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು ಅಣ್ಣಾಮಲೈ. ಯಾವ ನರೇಂದ್ರ ಮೋದಿಯವರನ್ನ ತಮ್ಮ ಆದರ್ಶವಾಗಿ ಅಣ್ಣಾಮಲೈ ತೆಗೆದುಕೊಂಡಿದ್ರು, ಯಾವ ನರೇಂದ್ರ ಮೋದಿಯವರ ನಿಲುವುಗಳನ್ನ, ಅವರ ನಿಯಮಗಳನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ, ಬಹಳ ಪ್ರಬಲವಾಗಿ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನ ಅಣ್ಣಾಮಲೈ ಅವರು ಮಾಡ್ತಾ ಇದ್ರು, ಅಂಥ ಅಣ್ಣಾಮಲೈ ಬಿಜೆಪಿಗೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವುದನ್ನ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. 2026ರ ವಿಧಾನಸಭಾ ಚುನಾವಣೆ ನನ್ನ ಗುರಿ ಎಂದಿದ್ರು ಬಿಜೆಪಿಗೆ ಜಾಯಿನ್ ಆದಂತಹ ಟೈಮ್ನಲ್ಲಿ. 2019ರಲ್ಲಿ ಕರ್ನಾಟಕದಲ್ಲಿ ಅವರಿಗಿದ್ದಂತಹ ಹೆಸರು ನಮ್ಗೆಲ್ಲ ಗೊತ್ತೇ ಇದೆ. ತಮಿಳುನಾಡಿಗಿಂತ ಮುಂಚೆ ಕರ್ನಾಟಕಕ್ಕೆ ಅಣ್ಣಾಮಲೈ ಚಿರಪರಿಚಿತರು. ಅವರ ಸಂಗಮ್ ಖದರ್ನಿಂದಾಗಿ ಹೆಸರು ಮಾಡಿದ್ದವರು. ಅಂಥವರು ತಮ್ಮ IPS ಹುದ್ದೆಗೆ ರಾಜೀನಾಮೆಯನ್ನ VRS ಅನ್ನ ಕೊಡ್ತಾರೆ 2019ರಲ್ಲಿ. 2020ರಲ್ಲಿ ಬಿಜೆಪಿಗೆ ಜಾಯಿನ್ ಆಗ್ತಾರೆ. ಅದಾದ ನಂತರ ಪಕ್ಷ ಸಂಘಟನೆಯನ್ನ ತಳದಿಂದ ಮಾಡುವಂತಹ ಪ್ರಯತ್ನವನ್ನ ಅಣ್ಣಾಮಲೈ ಮಾಡ್ತಾರೆ. 2023ರ ಜುಲೈನಿಂದ 24ರ ಫೆಬ್ರವರಿಯವರೆಗೆ ಐತಿಹಾಸಿಕವಾದಂತಹ ಪಾದಯಾತ್ರೆ ತಮಿಳುನಾಡಿನಾದ್ಯಂತ ಮಾಡಿಬಿಡ್ತಾರೆ. 1700 ಕಿಲೋಮೀಟರ್ ಅವರು ಪಾದಯಾತ್ರೆಯನ್ನ ಮಾಡೋದು. ಆ ಪಾದಯಾತ್ರೆಯನ್ನ ಮಾಡುವ ಮೂಲಕ ಬಿಜೆಪಿಯ ಕೇಡರ್ನ ಗಟ್ಟಿಗೊಳಿಸುವಂತಹ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಅವರಿಗೆ ಎದುರಾದಂತಹ ಮೊದಲ ಟಾಸ್ಕ್ ಅದು ಲೋಕಸಭಾ ಚುನಾವಣೆ. ಯಾವುದೇ ಸೀಟ್ ಗೆಲ್ಲದೆ ಇದ್ರೂ 11% ತಮಿಳುನಾಡಿನ ಇತಿಹಾಸದಲ್ಲೇ ಬಿಜೆಪಿ ತೆಗೆದುಕೊಂಡಂತಹ ಅತ್ಯಧಿಕ ವೋಟ್ ಶೇರ್ ಅದು. 11% ಮತಗಳನ್ನ ಗಳಿಸುವಲ್ಲಿ ಸಕ್ಸಸ್ ಆಗುತ್ತೆ ಬಿಜೆಪಿ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ. ಯಾಕಂದ್ರೆ ಜಾಯಿನ್ ಆದ 1 ವರ್ಷಕ್ಕೆ, ಅಂದ್ರೆ 2021ಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟುವಂತಹ ಕೆಲಸವನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿತ್ತು. ಆದ್ರೆ 2026ರ ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಂತಹ ಬೆಳವಣಿಗೆ, AIADMK ಜೊತೆ ಬಿಜೆಪಿಯ ಹೈಕಮಾಂಡ್ ಮೈತ್ರಿಗೆ ನಿರ್ಧಾರ ಮಾಡುತ್ತೆ. AIADMK ಹಾಕಿದ ಒಂದೇ ಕಂಡೀಷನ್, ಆ ಕಂಡೀಷನ್ ಏನು? ಅಣ್ಣಾಮಲೈ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರಬಾರ್ದು. ಹೈಕಮಾಂಡ್ ಮೈತ್ರಿ ಮಾಡಿಕೊಂಡ್ರೆ ಲಾಭ ಹೆಚ್ಚಾಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅಣ್ಣಾಮಲೈ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಕ್ಕಿಳಿಸುತ್ತೆ. ಹಾಗಿದ್ರೂ ಕೂಡ ಅವರ ಪ್ರಭಾವ ಕಡಿಮೆಯಾಗಿರ್ಲಿಲ್ಲ, ಅವರ ಪಾಪ್ಯುಲಾರಿಟಿ ಕಡಿಮೆಯಾಗಿರ್ಲಿಲ್ಲ. ಅದಾದ ನಂತರ ಸೀಟು ಹಂಚಿಕೆಯ ನಂತರದಲ್ಲಿ ಬಿಜೆಪಿಗೆ ಎಲ್ಲೆಲ್ಲಿ ಸೀಟ್ಗಳನ್ನ ಕೊಡ್ತಾರೆ ಅನ್ನೋದು ಗೊತ್ತಾದಾಗ, ಅಂದ್ರೆ ಎಲ್ಲಿ ಗಟ್ಟಿ ನೆಲೆ ಇಲ್ವೋ, ಎಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇಲ್ವೋ ಅಂಥ ಜಾಗದಲ್ಲಿ ಸೀಟು ಹಂಚಿಕೆಯನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗುತ್ತೆ. ಹಾಗಾಗಿ ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡೋದ್ರಿಂದಾನೂ ಕೂಡ ದೂರ ಉಳಿತಾರೆ.
ಕ್ಯಾಂಪೇನ್ಗಳಲ್ಲಿ ತಮಿಳುನಾಡಿನಲ್ಲಿ ಅವರು ಕಾಣಿಸ್ಕೊಂಡಿದ್ದೇ ಕಡಿಮೆ. ಬಿಜೆಪಿ ಪರವಾಗಿ ಪಂಚ ರಾಜ್ಯಗಳಲ್ಲಿ ಬೇರೆ ಚುನಾವಣೆಗಳಲ್ಲಿ ನಡೀತಾ ಇತ್ತಲ್ಲ, ಆ ರಾಜ್ಯಗಳಿಗೆ ಹೋಗಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು ಅಣ್ಣಾಮಲೈ. ಆದ್ರೆ ತಮಿಳುನಾಡಿನಲ್ಲಿ ಬಹಳ ಕಡಿಮೆ ಅವರು ಕಾಣಿಸ್ಕೊಂಡಿತ್ತು. ಆಗ್ಲೇ ಒಂದು ಅನುಮಾನ, ಆಗ್ಲೇ ಒಂದಿಷ್ಟು ಪ್ರಶ್ನೆಗಳು ಮೂಡಿತ್ತು. ಈಗ ಫೈನಲ್ ಆಗಿ ರಿಸಲ್ಟ್ ಬಂದು ಹೆಚ್ಚು ಕಮ್ಮಿ 1 ತಿಂಗಳಾಗ್ತಾ ಇದ್ದ ಹಾಗೆ ಅಣ್ಣಾಮಲೈ ಹ್ಯಾಸ್ ಟೇಕನ್ ಹಿಸ್ ಡಿಸಿಷನ್, ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಪಕ್ಷ ಬಿಡುವಂತ ನಿರ್ಧಾರ. ಯಾವ ಪಕ್ಷದ ಮೂಲಕ ತನ್ನ ರಾಜಕೀಯ ಜರ್ನಿಯನ್ನ ಆರಂಭ ಮಾಡಬೇಕು, ಒಂದು ಗಟ್ಟಿ ನೆಲೆಯನ್ನ, ಗಟ್ಟಿ ಅಸ್ತಿತ್ವವನ್ನ ತಮಿಳುನಾಡಿನಲ್ಲಿ ಸ್ಥಾಪನೆ ಮಾಡಬೇಕು ಅನ್ಕೊಂಡಿದ್ರು ಅಣ್ಣಾಮಲೈ. ಅಂಥ ಅಣ್ಣಾಮಲೈ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಹೊಸ ಪಕ್ಷವನ್ನ ಆರಂಭ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಆ ಹೊಸ ಪಕ್ಷ ನೇರವಾಗಿ ಟಿವಿಕೆಯ ವಿಜಯ್ ಅವರಿಗೆ ಟಕ್ಕರನ್ನ, ತಮಿಳುನಾಡಿನ ಸಿಎಂ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಟಕ್ಕರ್ನ ಕೊಡುವಂತಹ ಕೆಲಸವನ್ನ ಮಾಡುತ್ತೆ ಅನ್ನುವಂಥ ವಿಶ್ಲೇಷಣೆಗಳಿದ್ದಾವೆ. ಇಬ್ಬರು ಯಂಗ್ ಲೀಡರ್ಗಳ ಮಧ್ಯೆ, ಅಂದ್ರೆ ತಮಿಳುನಾಡು ರಾಜಕಾರಣದ ಸಮೀಕರಣ ಇದೆಯಲ್ಲ, ಇಷ್ಟು ವರ್ಷಗಳ ಕಾಲ ಎರಡು ದ್ರಾವಿಡ ಪಕ್ಷಗಳು ಡಿಎಂಕೆ, ಎಐಎಡಿಎಂಕೆ, ಅವು ಎರಡರ ಮಧ್ಯೆ ಮಾತ್ರ ಒಂದು ಚುನಾವಣೆ ನಡೀತಾ ಇದ್ದಿದ್ದು, ರಾಜಕೀಯ ಹೊಡೆದಾಟ ಬಡಿದಾಟ ನಡೀತಾ ಇದ್ದಿದ್ದು. ಅಣ್ಣಾಮಲೈ ಅವರ ಎಂಟ್ರಿ ಆಗ್ಬಿಟ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಅಣ್ಣಾಮಲೈ ಸಕ್ಸಸ್ ಆದ್ರೆ, ಯಾಕಂದ್ರೆ ವಿಜಯ್ ಅವರಿಗೆ ಪ್ರಬಲ ವಿರೋಧಿ ಪಕ್ಷಗಳೇ ಇಲ್ಲ ಅನ್ನುವಂಥ ವಿಶ್ಲೇಷಣೆಗಳಿದ್ದಾವೆ ತಮಿಳುನಾಡಿನಲ್ಲಿ. ಹಾಗಾಗಿ ಅವರ ಎದುರಾಳಿಯಾಗಿ ಅಣ್ಣಾಮಲೈ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಏನಾದರೂ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ತಮಿಳುನಾಡಿನ ದಶಕಗಳ ಕಾಲದ ರಾಜಕೀಯ ಸಮೀಕರಣ ಸಂಪೂರ್ಣವಾಗಿ ಬದಲಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಣ್ಣಾಮಲೈ ಅವರ ಬೇಸರಕ್ಕೆ ಏನು ಕಾರಣಗಳು? ಒಂದೊಂದೇ ಕಾರಣಗಳನ್ನ ನೋಡ್ತಾ ಹೋಗೋಣ. ಬಿಜೆಪಿ ಎಐಎಡಿಎಂಕೆ ಮೈತ್ರಿ ನಂತರ ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಾರೆ ಅಣ್ಣಾಮಲೈ. ನಾನಾಗ್ಲೇ ಹೇಳಿದೆ, ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದೇ ಎಐಎಡಿಎಂಕೆ. ಎಐಎಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳೋಕೆ ಬಿಜೆಪಿ ಹೈಕಮಾಂಡ್ ಮುಂದಾದಂತಹ ಟೈಮ್ನಲ್ಲಿ ಅವರಿಟ್ಟಿದ್ದ ಕಂಡೀಷನ್ನೇ ಇದು. ಅಣ್ಣಾಮಲೈ ಅವರು ಇಳಿಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ. ಹೈಕಮಾಂಡ್ ಅದನ್ನ ಮಾಡುತ್ತೆ. ಅಣ್ಣಾಮಲೈ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿತಾರೆ, ಅದಾದ ನಂತರ ಸೈಡ್ ಲೈನ್ ಆಗಿ ಹೋಗ್ಬಿಡ್ತಾರೆ. ಪಕ್ಷದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಅಧಿಕಾರ ಕಡಿಮೆಯಾಗ್ಬಿಡ್ತು. ಅದಾದಂತಹ ನಂತರದಲ್ಲಾದಂತಹ ಬೆಳವಣಿಗೆಗಳಿವು. ಅಧ್ಯಕ್ಷ ಸ್ಥಾನ ಇಲ್ಲ, ಗಟ್ಟಿಯಾದಂತಹ ಪದಾಧಿಕಾರಿ ಸ್ಥಾನ ಇಲ್ಲ, ಪ್ರಭಾವ ಇದೆ, ಪಾಪ್ಯುಲಾರಿಟಿ ಇದೆ, ಆದ್ರೆ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಜಾಗದಲ್ಲಿ ಅಣ್ಣಾಮಲೈ ಅವರು ಇರಲಿಲ್ಲ. ಯಾವ ಪಕ್ಷಕ್ಕಾಗಿ ತಮ್ಮ ವೃತ್ತಿಯನ್ನ ಬಿಟ್ಟು ಬಂದ್ರೋ, ಆ ಪಕ್ಷದ ಮೂಲಕ ತನ್ನ ಅಸ್ತಿತ್ವವನ್ನ ಕಂಡುಕೊಳ್ಬೇಕು ಅಂತ ಬಂದ್ರೋ, ನರೇಂದ್ರ ಮೋದಿ ಅವರನ್ನ ರೋಲ್ ಮಾಡೆಲ್ ಆಗಿಟ್ಕೊಂಡು ರಾಜಕಾರಣಕ್ಕೆ ಧುಮುಕಿದ್ರು, ಅಂಥ ಪಕ್ಷದಲ್ಲಿ ಅವರ ಅಧಿಕಾರ ಚಲಾವಣೆಯ ಅಥವಾ ಅಧಿಕಾರವನ್ನ ಡಿಸಿಷನ್ ನ ತೆಗೆದುಕೊಳ್ಳುವಂತಹ ಅವರ ಪವರ್ ಕಡಿಮೆಯಾಗ್ಬಿಡುತ್ತೆ. ಅದು ಅಣ್ಣಾಮಲೈ ಅವರ ಬೇಸರಕ್ಕೆ ಕಾರಣ ಆಗಿತ್ತು. ತಮಿಳುನಾಡು ಪ್ರಚಾರದಲ್ಲಿ ಪ್ರಮುಖ ಸ್ಥಾನವನ್ನ ನೀಡಲಿಲ್ಲ. ನಾನಾಗ್ಲೇ ಹೇಳಿದೆ, ಸೀಟು ಹಂಚಿಕೆಯ ಸಂದರ್ಭದಲ್ಲಿ ವೈರುಧ್ಯಗಳು ಮೂಡ್ಬಿಡುತ್ತೆ. ಅಣ್ಣಾಮಲೈ ಅವರಿಗೆ ಬೇಸರ ಆಗೋದಿಲ್ಲ ಅಂತಂದ್ರೆ, ಸೀಟು ಹಂಚಿಕೆಯ ಸಂದರ್ಭದಲ್ಲಿ ಬಿಜೆಪಿಗೆ ಎಷ್ಟು ಸೀಟನ್ನ ಕೊಡುತ್ತೋ ಎಐಎಡಿಎಂಕೆ ಸ್ಪರ್ಧೆ ಮಾಡೋದಕ್ಕೆ, ಆ ಕ್ಷೇತ್ರಗಳು ಬಿಜೆಪಿಯ ನೆಲೆ ಗಟ್ಟಿ ಇಲ್ಲದೆ ಇದ್ದಂತಹ ಕ್ಷೇತ್ರಗಳು. ಹಾಗಾಗಿ ಅಣ್ಣಾಮಲೈ ಅವರಿಗೆ ಅದರಲ್ಲೇ ಅಸಮಾಧಾನ ಇತ್ತು. ಹಾಗಾಗಿ ಅವರು ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಹೋಗೋದಿಲ್ಲ. ಅದಾದ ನಂತರ ಪ್ರಚಾರ ಕೂಡ ಅವರು ಪಂಚರಾಜ್ಯಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಗ್ತಿತ್ತಲ್ಲ, ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡ್ತಾರೆ. ಇಲ್ಲಿ ಅಷ್ಟಾಗಿ ಅವರು ಕಾಣಿಸಿಕೊಳ್ಳೋದಿಲ್ಲ. ತಮಿಳುನಾಡಿನಲ್ಲಿ ಅವರನ್ನ ಪ್ರಬಲವಾಗಿ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಆಗಿರಬಹುದು, ಎಡಿಎಂಕೆ ಆಗಿರಬಹುದು ಮುಂದಾಗೋದಿಲ್ಲ. ಅದು ಅವರ ಬೇಸರಕ್ಕೆ ಕಾರಣ ಆಗಿತ್ತು. 4ನೇ ಕಾರಣ, ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿಗೆ ಬಹಿರಂಗವಾಗಿ ವಿರೋಧ ವ್ಯಕ್ತಪಡಿಸಿದ್ರು ರೀಸೆಂಟ್ ಆಗಿ ಅಣ್ಣಾಮಲೈ. ಅಲ್ಲಿಂದಾನೇ ಅನುಮಾನ ಶುರುವಾಗಿತ್ತು. ಬಿಜೆಪಿಯ ಜೊತೆಗೆ ರಿಫ್ಟ್ ಮಾಡ್ಕೊಂಡಿದ್ದಾರ ಅಣ್ಣಾಮಲೈ, ಹೈಕಮಾಂಡ್ ನ ನಿಲುವಿನ ವಿರುದ್ಧ ನಿಂತಿದ್ದಾರ ಅಣ್ಣಾಮಲೈ, ಅವರ ಸ್ಟೆಪ್ ಬೇರೆನಾದ್ರೂ ಇರುತ್ತಾ ಅನ್ನುವಂತಹ ಕುತೂಹಲ ಆಗ್ಲೇ ಮೂಡಿತ್ತು. ಯಾಕಂದ್ರೆ ತ್ರಿಭಾಷಾ ನೀತಿ ಕೇಂದ್ರದ್ದು, ಕೇಂದ್ರದ ನೀತಿಯನ್ನೇ ಇವರು ವಿರೋಧ ಮಾಡ್ತಾರೆ ಅಂತಂದ್ರೆ ಅಂಥದ್ದೊಂದು ಬಲವಾದ ಕಾರಣ ಇಲ್ಲದೆ ಅಣ್ಣಾಮಲೈ ಈ ಸ್ಟೆಪ್ ಅನ್ನ ತೆಗೆದುಕೊಳ್ಳಲಿಕ್ಕಿಲ್ಲ ಅನ್ನುವಂಥ ಮಾತಿತ್ತು. ಇನ್ನು ವಿರೋಧದ ಬೆನ್ನಲ್ಲೇ ಬಿಜೆಪಿ ಟಿಕೆಟ್ ಅವ್ರಿಗೆ ಕೊಡೋದಿಲ್ಲ, ಅವರು ಕೂಡ ಸ್ಪರ್ಧೆಯಿಂದ ಹಿಂದೆ ಸರಿದು ಬಿಡ್ತಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೀರಸ ಪ್ರದರ್ಶನವನ್ನ ಮಾಡ್ತು. ಪರ್ಸೆಂಟೇಜ್ ನೋಡ್ಬೇಕು ನೀವು. ಲೋಕಸಭಾ ಚುನಾವಣೆ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಬಿಜೆಪಿ ಫೇಸ್ ಮಾಡುತ್ತೆ, ಆದ್ರೆ ಸೀಟನ್ನ ಗೆಲ್ಲೋದಕ್ಕೆ ಶಕ್ತ ಆಗಲ್ಲ. ಬಟ್ ದೆನ್ 11% ಮತಗಳನ್ನ ಪಡೆಯುತ್ತೆ. ಐತಿಹಾಸಿಕವಾಗಿ ವೋಟ್ ಶೇರ್ ಅನ್ನ ಪಡೆಯುವಲ್ಲಿ ಬಿಜೆಪಿ ಸಕ್ಸಸ್ ಆಗುತ್ತೆ. ಒಂದು ಭರವಸೆಯಂತೂ ಮೂಡಿತ್ತು. ಆದ್ರೆ ಹೈಕಮಾಂಡ್ ನಾಯಕರಿಗೆ ಅಣ್ಣಾಮಲೈ ಅವರು ಸೀಟ್ ಗೆಲ್ಲಿಸಿಕೊಡುವಷ್ಟು ಪ್ರಬಲರಿದ್ದಾರೆ ಅಂತ ಅಂದುಕೊಂಡಿತ್ತೋ ಏನೋ ಹೈಕಮಾಂಡ್.
ಹೈಕಮಾಂಡ್ಗೆ ನಿರಾಸೆ ಆಯಿತು ಏನೋ ಗೊತ್ತಿಲ್ಲ. ಹಾಗಾಗಿ ಅವರನ್ನ ಇಳಿಸಿ ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರೋದು ಗೊತ್ತೇ ಇದೆ. ಅದಾದ ನಂತರದಲ್ಲಿ ಎಡಿಎಂಕೆ ಹಾಗೆ ಬಿಜೆಪಿ ಮೈತ್ರಿಯಲ್ಲಿ ಕಂಟೆಸ್ಟ್ ಮಾಡಿದಂತಹ ಈ ಬಾರಿಯ ವಿಧಾನಸಭಾ ಚುನಾವಣೆ ಬಂದಿದ್ದೆಷ್ಟು? ಮೋಸ್ಟ್ಲಿ 2.5% ಮತ ಬಂದಿದ್ದು ಬಿಜೆಪಿಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಎಲ್ಲಿ 11%, ಎಲ್ಲಿ 2.5%? ಭವಿಷ್ಯದ ಪ್ರಶ್ನೆ ಹಾಗೆ ರಾಷ್ಟ್ರ ರಾಜಕಾರಣದ ಎಂಟ್ರಿಯ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಅಣ್ಣಾಮಲೈ ಅವರಿಗೆ ಇನ್ನೂ ಕೂಡ ಪ್ರಬಲವಾಗಿ ಬೆಳೆಯುವಂತಹ ತಾಕತ್ತಿರುವಂತಹ ಒಬ್ಬ ನಾಯಕ, ತನ್ನದೇ ಪಕ್ಷವನ್ನ ಸಂಘಟಿಸುವಂತಹ ಸಾಮರ್ಥ್ಯ ಇರುವಂತಹ ನಾಯಕ. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರೌಂಡ್ ನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು, ಯುವಕರನ್ನ ಹೇಗೆ ಸೆಳಿಬೇಕು ಅನ್ನುವಂಥದ್ದು ಅಣ್ಣಾಮಲೈ ಅವರಿಗೆ ಗೊತ್ತಿತ್ತು. ಅದನ್ನ ಆಲ್ರೆಡಿ ಅಣ್ಣಾಮಲೈ ಅವರು ಮಾಡಿದ್ರು. ಒಂದು ದೊಡ್ಡ ವರ್ಗ ಇದೆ ಅಣ್ಣಾಮಲೈ ಅವರನ್ನ ಆರಾಧಿಸುವಂತಹ ವರ್ಗ, ಅವರ ವಿಚಾರಧಾರೆಗಳನ್ನ ಹೊಗಳುವಂತಹ ವರ್ಗ, ಅವ್ರಿಗೆ ಜೈಕಾರ ಹಾಕುವಂತಹ ವರ್ಗ. ಆದ್ರೆ ಬಿಜೆಪಿ ನೆಲೆಯನ್ನೇ ಕಳ್ಕೊಂಡಂತಹ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಗೆ ಯಾವ ಸಿಚುವೇಶನ್ ಬಂತು ಬಿಜೆಪಿ ಅನ್ನೋದನ್ನ ನೋಡಿದ್ವಿ. ಇನ್ನು ಮುಂದೆ ಬಿಜೆಪಿಗೆ ಅಲ್ಲಿ ಭವಿಷ್ಯ ಇದೆಯಾ? ಇದು ಕಾಡುವಂತಹ ಪ್ರಶ್ನೆ. ಅಣ್ಣಾಮಲೈ ಅವರೇ ಇದ್ದು ಬಿಟ್ರೆ ಅವರ ಕತೆ ಏನು ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಮತ್ತೊಂದ್ ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅವರನ್ನ ಕರೆಸ್ಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಬಟ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಅಣ್ಣಾಮಲೈ ಅವರಿಗೆ ಆಸಕ್ತಿ ಇರಲಿಲ್ವಾ ಅಥವಾ ಹೈಕಮಾಂಡ್ ಸರಿಯಾಗಿ ಆಫರ್ ಮಾಡಲಿಲ್ವಾ ಗೊತ್ತಿಲ್ಲ. ಫೈನಲಿ ಅವರ ಡಿಸಿಷನ್ ಅವರು ತೆಗೆದುಕೊಂಡಿದ್ದಾರೆ, ಬಿಜೆಪಿಗೆ ರಾಜೀನಾಮೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಯಾರು, ಅವರ ಹಿನ್ನೆಲೆಯನ್ನ ಒಂದ್ಸಲ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಅಣ್ಣಾಮಲೈ ಸೇವೆಯನ್ನ ಗೈದಿದ್ರು. ಇಲ್ಲಿರ್ಬೇಕಾದ್ರೆ, ಅದರಲ್ಲೂ ಶಿವಮೊಗ್ಗ, ಉಡುಪಿ ಭಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ಅವರ ಪ್ರಖ್ಯಾತಿ ಹೇಗಿತ್ತು ಅಂತಂದ್ರೆ, ರೌಡಿಗಳೆಲ್ಲ ಗಡಗಡ ಅಂತ ನಡುಗೋರು ಅಣ್ಣಾಮಲೈ ಅವರ ವಿಚಾರವಾಗಿ. ಯಾಕಂದ್ರೆ ಅಂಥದ್ದೊಂದು ಖದರ್ ಸ್ಟೈಲ್ ಅಣ್ಣಾಮಲೈ ಅವರ ಕಾರ್ಯವೈಖರಿಯಾಗಿತ್ತು. ತಮ್ಮ ದಕ್ಷತೆಯ ಕಾರ್ಯ ಸೇವೆಯಿಂದ ಸಿಂಗಂ ಅಂತಾನೆ ಖ್ಯಾತಿಯನ್ನ ಪಡೆದಿದ್ರು ಅಣ್ಣಾಮಲೈ. 2019ರಲ್ಲಿ ವಿಆರ್ಎಸ್ ತೆಗೆದುಕೊಳ್ತಾರೆ, ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಿವೃತ್ತಿಯನ್ನ ತೆಗೆದುಕೊಳ್ತಾರೆ IPS ಹುದ್ದೆಯಿಂದ ಅಣ್ಣಾಮಲೈ. ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಹುದ್ದೆಯನ್ನ ಪಡೆಯೋದಕ್ಕೆ ಅನ್ನೋದನ್ನ ವಿವರಿಸಿ ಹೇಳಬೇಕಾಗಿಲ್ಲ. ಒಬ್ಬ ವ್ಯಕ್ತಿ IPS ಆಫೀಸರ್ ಆಗೋದು ಸುಲಭದ ಮಾತಲ್ಲ, ವರ್ಷಗಳ ಕಾಲ ಅದಕ್ಕಾಗಿ ಶ್ರಮ ಪಟ್ಟಿರ್ತಾರೆ. ಆದ್ರೆ ಹಾಗೆ ಶ್ರಮಪಟ್ಟು ತೆಗೆದುಕೊಂಡಂತಹ ಹುದ್ದೆಯನ್ನ 2019ರಲ್ಲಿ ಅಣ್ಣಾಮಲೈ ಅವರು ವಿಆರ್ಎಸ್ ಕೊಟ್ಟು ಬಿಡ್ತಾರೆ. ಅದಾದ ನಂತರ ಅಣ್ಣಾಮಲೈ ಅವರ ನಡೆ ಏನು ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಅವರು ತೆರೆ ಎಳೆದಿದ್ದು 2020ರಲ್ಲಿ ರಾಜಕೀಯ ರಂಗಕ್ಕೆ ಎಂಟ್ರಿಯನ್ನ ಕೊಡುವ ಮೂಲಕ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನ ಸೇರಿ ರಾಜಕೀಯದ ಜರ್ನಿಯನ್ನ ಶುರು ಮಾಡ್ತಾರೆ. ಒಂದೇ ವರ್ಷ ಅಣ್ಣಾಮಲೈ ಅವರ ಮೇಲೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಭಾರೀ ಭರವಸೆ ಇತ್ತು. ಹಾಗಾಗಿ 2021ರಿಂದ 2025ರವರೆಗೆ ಕಿರಿಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಬಟ್ ಆ ಸಂದರ್ಭದಲ್ಲಿ ಒಂದಿಷ್ಟು ಅಸಮಾಧಾನಗಳು ತಮಿಳುನಾಡು ಬಿಜೆಪಿ ವಲಯದಲ್ಲಿ ಅಣ್ಣಾಮಲೈ ಅವರ ವಿರುದ್ಧ ಕೇಳಿ ಬಂದಿದೆ. ಅದೇನು ಅಂತಂದ್ರೆ, ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಹಿರಿಯ ನಾಯಕರ ಮಾತುಗಳನ್ನ ಪರಿಗಣಿಸ್ತಾ ಇಲ್ಲ, ತಮ್ಮದೇ ಆದಂತಹ ಒಂದು ಸ್ಟೈಲ್ ನಲ್ಲಿ ಪಕ್ಷವನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಇಂಥದ್ದೆಲ್ಲ ಆರೋಪ ಆ ಸಂದರ್ಭದಲ್ಲಿ ಪಕ್ಷದಲ್ಲಿದ್ದಂತಹ ಹಿರಿಯ ನಾಯಕರಿಂದಲೇ ಕೇಳಿ ಬಂದಿದ್ದಿದೆ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷದ ಕಾರ್ಯಕರ್ತರ ಸಂಘಟನೆಗೆ ಒಂದು ಪಾದಯಾತ್ರೆಯನ್ನ ಮಾಡ್ತಾರೆ ಅಣ್ಣಾಮಲೈ. ಯಾವಾಗ ಅಂದ್ರೆ 2023ರ ಜುಲೈನಿಂದ 2024ರ ಫೆಬ್ರವರಿಯವರೆಗೆ 6ರಿಂದ 7 ತಿಂಗಳ ಕಾಲ 1770ಕ್ಕೂ ಹೆಚ್ಚು ಕಿಲೋಮೀಟರ್ ಆ ಪಾದಯಾತ್ರೆ ನಡೆಯುತ್ತೆ. 1770 ಕಿಲೋಮೀಟರ್ ಪಾದಯಾತ್ರೆ, ಅದರಲ್ಲಿ 1030ಕ್ಕೂ ಹೆಚ್ಚು ಕಿಲೋಮೀಟರ್ ಖುದ್ದು ವಾಕ್ ಮಾಡಿರ್ತಾರೆ ಅಣ್ಣಾಮಲೈ ಅವರು. ತಮಿಳುನಾಡಿನ ಎಲ್ಲ 234 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈ ಪಾದಯಾತ್ರೆ ಸಾಗಿರುತ್ತೆ. ಒಂದು ವೇವನ್ನ ಸೃಷ್ಟಿ ಮಾಡಿಬಿಟ್ಟಿದ್ರು ಅಣ್ಣಾಮಲೈ. ಆ ಪಾದಯಾತ್ರೆಯ ಮೂಲಕ ಜನ ಬಿಜೆಪಿ ಪಕ್ಷದ ಬಗ್ಗೆ ಅರಿವೇ ಇಲ್ಲದಿದ್ದಂತಹ ಅಥವಾ ಬಿಜೆಪಿ ಪಕ್ಷವನ್ನ ಹೊರಗಿನ ಪಕ್ಷ ಅಂತ ಕನ್ಸಿಡರ್ ಮಾಡ್ತಾ ಇದ್ದಂತಹ ತಮಿಳುನಾಡಿನಲ್ಲಿ ಆ ಪಾದಯಾತ್ರೆಗೆ ಸೇರಿದಂತಹ ಜನ ಇಂಥದ್ದೊಂದು ಅಲೆಯನ್ನ ನೋಡಿ ಗಾಬರಿಯಾಗಿದ್ರು ಎಲ್ಲರೂ ಕೂಡ. ಅಂಥದ್ದೊಂದು ಇಂಪ್ಯಾಕ್ಟ್ ಅಣ್ಣಾಮಲೈ ಅವರು ಕ್ರಿಯೇಟ್ ಮಾಡುವಲ್ಲಿ ಸಕ್ಸಸ್ ಆಗಿದ್ರು. ಒಂದು ಹೊಸ ಭರವಸೆಯಾಗಿ ಕಂಡಿದ್ರು ಬಿಜೆಪಿಗೆ. ಆದ್ರೆ ಅದಾದಂತಹ ನಂತರದಲ್ಲಿ ಎಡಿಎಂಕೆ ಬಿಜೆಪಿ ಮೈತ್ರಿ, ಅದಾದ ಬಳಿಕ ಕಂಡೀಷನ್ ಎಡಿಎಂಕೆಯಿಂದ ಅಣ್ಣಾಮಲೈ ಅವರನ್ನ ಪಟ್ಟದಿಂದ ಇಳಿಸೋಕೆ. ಆಕ್ಚುಲಿ ಆಗ್ಲೇ ಹೇಳಿದೆ, ಲೋಕಸಭಾ ಚುನಾವಣೆಯಲ್ಲಿ ಇಂಪ್ರೆಸಿವ್ ಆದಂತಹ ಪರ್ಫಾರ್ಮೆನ್ಸ್ ಇತ್ತು. ಬಟ್ ದೆನ್ ಸೀಟ್ ಗೆಲ್ಲಿಸಿ ಕೊಡೋದಕ್ಕೆ ಅಣ್ಣಾಮಲೈ ಅವರಿಂದ ಸಾಧ್ಯ ಆಗಿರಲಿಲ್ಲ. ಮೇ ಬಿ ಅದರಿಂದಾಗಿ ಹೈಕಮಾಂಡ್ಗೆ ನಿರಾಸೆಯಾಗಿತ್ತು ಏನೋ ಗೊತ್ತಿಲ್ಲ. ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಾಗ ಅಣ್ಣಾಮಲೈ ಅವರನ್ನ ಪಟ್ಟದಿಂದ ಕೆಳಕ್ಕಿಳಿಸ್ತಾರೆ. ಹಾಗಾಗಿ ಈಗ ಎಲ್ಲ ಆಗಿರುವಂತಹ ಬೆಳವಣಿಗೆಗಳ ನಂತರದಲ್ಲಿ ಅಣ್ಣಾಮಲೈ ತಮ್ಮ ಡಿಸಿಷನ್ ನ ತೆಗೆದುಕೊಂಡಿದ್ದಾರೆ, ತಮ್ಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ.
ಎಡಿಎಂಕೆ ಡಿಎಂಕೆ ಆಲ್ರೆಡಿ ಸೈಡ್ ಲೈನ್ ಆಗಿ ಹೋಗ್ಬಿಟ್ಟಿದೆ ತಮಿಳುನಾಡಿನಲ್ಲಿ. ಒಂದು ವ್ಯಾಕ್ಯೂಮ್ ಇದೆ, ಒಂದು ಖಾಲಿತನ ಇದೆ. ವಿಜಯ್ ಅವರ ಟಿವಿಕೆ ಪಕ್ಷದ ವಿರುದ್ಧ ಎದ್ದು ನಿಲ್ಲೋದಕ್ಕೆ ಒಬ್ಬ ಪ್ರಬಲ ನಾಯಕನ ಅವಶ್ಯಕತೆ ತಮಿಳುನಾಡಿನಲ್ಲಿ ಕಾಣಿಸಿಕೊಳ್ತಾ ಇದೆ. ಆ ಖಾಲಿತನ, ಆ ಖಾಲಿ ಜಾಗದ ಅವಕಾಶ ಇದೆಯಲ್ಲ, ಅದನ್ನ ಬಳಸಿಕೊಳ್ಳೋಕೆ ಅಣ್ಣಾಮಲೈ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾದ್ರು, ತಮ್ಮ ರಾಜೀನಾಮೆಯನ್ನ ಕೊಟ್ರು. ಅಂದ್ರೆ ಇಲ್ಲೂ ಒಂದು ವಿಚಾರವನ್ನ ಗಮನಿಸಬೇಕು. ಹಾಗೆ ಸುಮ್ಮನೆ ರಾಜೀನಾಮೆಯನ್ನ ಘೋಷಣೆ ಮಾಡಬಹುದಾಗಿತ್ತು, ಹಾಗೆ ಮಾಡಿಲ್ಲ ಅಣ್ಣಾಮಲೈ. ತಮ್ಮನ್ನ ಕರೆದು ಜವಾಬ್ದಾರಿಯನ್ನ ಕೊಟ್ಟಂತ ಬಿಜೆಪಿ ಪಕ್ಷದ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರಿಗೆ ರಾಜೀನಾಮೆಯ ವಿಚಾರವನ್ನ ತಿಳಿಸಿ ಅದಾದ ನಂತರ ಅಧಿಕೃತವಾಗಿ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಈಗ ಅಣ್ಣಾಮಲೈ ಅವರು ಹೊಸ ಪಕ್ಷವನ್ನ ಕಟ್ತಾರೆ ಎನ್ನುವಂತ ಮಾಹಿತಿ ಇದೆ. ಆ ಹೊಸ ಪಕ್ಷ ಎಷ್ಟರ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಮೇಲೆ ತಮಿಳುನಾಡಿನ ಕಂಪ್ಲೀಟ್ ರಾಜಕೀಯ ಸಮೀಕರಣ ಬದಲಾಗುವಂತಹ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.